ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಈಗಾಗಲೇ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದು ಈ ಯುದ್ಧದ ಎಫೆಕ್ಟ್ ಸಾಕಷ್ಟು ದೇಶಗಳಿಗೂ ಕೂಡ ತಟ್ಟಿದೆ. ಭಾರತಕ್ಕೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದ್ದು ಇರಾನ್ ವಿರುದ್ಧ ಯುದ್ಧೋನ್ಮಾದದ ಮನಸ್ಥಿತಿಯಲ್ಲಿರುವ ಅಮೆರಿಕದ ವಿರುದ್ಧ ಮಧ್ಯ ಪ್ರಾಂತ್ಯದ ದೇಶಗಳೇ ತಿರುಗಿ ಬಿದ್ದಿವೆ. ಹಾಗಾದ್ರೆ ಮಧ್ಯ ಪ್ರಾಂತ್ಯದ ದೇಶಗಳು ಯಾವ ರೀತಿಯಾಗಿ ತಿರುಗಿ ಬಿದ್ದಿವೆ, ಏನ್ ಹೇಳ್ತಿವೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಯುದ್ಧೋನ್ಮಾದ ಮನಸ್ಥಿತಿಯ ಟ್ರಂಪ್ಗೆ ಬಿಗ್ ಶಾಕ್. ಅಮೆರಿಕದ ವಿರುದ್ಧ ತಿರುಗಿ ಬಿದ್ದ ಗಲ್ಫ್ ದೇಶಗಳು. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ರಣಕಹಳೆ ಮೊಳಗಿಸಿವೆ. ಕಳೆದ 7 ದಿನಗಳಿಂದ ನಡೆದಿರುವ ಸಂಘರ್ಷ ಇಂದಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೂ ಕೂಡ ಇಸ್ರೇಲ್ ಅಮೆರಿಕದ ಯುದ್ಧೋನ್ಮಾದ ಸ್ಥಿತಿ ಹಾಗೆಯೇ ಉಳಿದಿದ್ದು ಇರಾನ್ ಲೆಬನಾನ್ ವಿರುದ್ಧ ನಿರಂತರ ದಾಳಿ ನಡೆಸುತ್ತಿವೆ. ಈ ದಾಳಿಗಳಿಂದ ರೊಚ್ಚಿಗೆದ್ದಿರುವ ಇರಾನ್ ಮಿಸೈಲ್ ಡ್ರೋನ್ ಬಳಸಿಕೊಂಡು ಆಕ್ರಮಣಕಾರಿ ಪ್ರತಿ ದಾಳಿ ನಡೆಸುತ್ತಿವೆ. ಅಮೆರಿಕದ ವಿರುದ್ಧ ನೇರ ಯುದ್ಧ ಮಾಡಲು ಸಾಧ್ಯವಾಗದ ಇರಾನ್ ಗಲ್ಫ್ ದೇಶಗಳಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದೆ. ತಮ್ಮದಲ್ಲದ ತಪ್ಪಿಗೆ ದಾಳಿಗೆ ತುತ್ತಾಗುತ್ತಿರುವ ಮಧ್ಯಪ್ರಾಚ್ಯದ ಈ ದೇಶಗಳು ಅಮೆರಿಕದ ಯುದ್ಧ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಲು ಶುರು ಮಾಡಿವೆ. ಇರಾನ್ ದಾಳಿಗೆ ತಯಾರಾಗಲು ಸಾಕಷ್ಟು ಸಮಯ ನೀಡಿಲ್ಲ. ಇರಾನ್ ವಿರುದ್ಧ ದಾಳಿಗೂ ಮುನ್ನ ನಮಗೆ ಮಾಹಿತಿ ನೀಡಿಲ್ಲ. ಡೊನಾಲ್ಡ್ ಟ್ರಂಪ್ ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿರುವ ಗಲ್ಫ್ ದೇಶಗಳು ಇರಾನ್ ದಾಳಿಗೆ ತಯಾರಾಗಲು ತಮಗೆ ಸಾಕಷ್ಟು ಸಮಯವನ್ನ ನೀಡಲಾಗಿಲ್ಲ. ಇರಾನ್ ವಿರುದ್ಧ ದಾಳಿಗೂ ಮುನ್ನ ನಮಗೆ ಮಾಹಿತಿ ನೀಡಿಲ್ಲ ಎಂದು ಅತೃಪ್ತಿ ವ್ಯಕ್ತಪಡಿಸಿವೆ. ಯುದ್ಧವು ಹಲವು ಪ್ರದೇಶದಲ್ಲಿ ವಿನಾಶಕಾರಿ ಪರಿಣಾಮಕ್ಕೆ ಕಾರಣವಾಗುತ್ತದೆ ಎಂಬ ತಮ್ಮ ಎಚ್ಚರಿಕೆಯನ್ನು ಅಮೆರಿಕ ಕಡೆಗಣಿಸಿದೆ ಎಂದು ಗಲ್ಫ್ ರಾಷ್ಟ್ರಗಳು ದೂರಿವೆ. ಯುದ್ಧ ಪ್ರಾರಂಭವಾದಾಗಿನಿಂದ ಯುಎಇ, ಖತಾರ್, ಕುವೈತ್ ಸೇರಿದಂತೆ 5 ಅರಬ್ ರಾಷ್ಟ್ರಗಳನ್ನ ಗುರಿಯಾಗಿಸಿ ಇರಾನ್ ಕನಿಷ್ಠ 380 ಕ್ಷಿಪಣಿಗಳು ಮತ್ತು 1480ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಪ್ರಯೋಗಿಸಿವೆ. ಈ ದಾಳಿಗಳಲ್ಲಿ ಕನಿಷ್ಠ 13 ಜನರು ಮೃತಪಟ್ಟಿರುವುದಾಗಿ ಸ್ಥಳೀಯ ಮೂಲಗಳು ಹೇಳಿವೆ. ಈ ಮಧ್ಯೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾದೇಶಿಕ ಮಿತ್ರರ ಜೊತೆ ನಿಕಟ ಸಂಪರ್ಕದಲ್ಲಿದ್ದಾರೆ ಎಂದು ಶ್ವೇತ ಭವನ ಹೇಳಿದೆ. ಅಮೆರಿಕದಲ್ಲಿನ ಹೂಡಿಕೆಗಳಿಂದ ಹಿಂದೆ ಸರಿಯುತ್ತಾ ಗಲ್ಫ್ ರಾಷ್ಟ್ರಗಳಲ್ಲಿ ಶುರುವಾಗಿದ್ಯಾ ಚರ್ಚೆ. ಗಲ್ಫ್ ಪ್ರದೇಶದ 4 ದೊಡ್ಡ ಆರ್ಥಿಕತೆಗಳಲ್ಲಿ 3 ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈತ್, ಅಮೆರಿಕ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಹೂಡಿಕೆಗಳಿಂದ ಹಿಂದೆ ಸರಿಯುವ ಸಾಧ್ಯತೆ ಕುರಿತು ಚರ್ಚೆ ನಡೆಸುತ್ತಿವೆಯಂತೆ. ವರದಿಗಳ ಪ್ರಕಾರ ಗಲ್ಫ್ ಪ್ರದೇಶದಾದ್ಯಂತ ಆರ್ಥಿಕ ಒತ್ತಡಗಳು ಹೆಚ್ಚುತ್ತಿವೆ. ಇಂಧನ ಆದಾಯದಲ್ಲಿನ ಇಳಿಕೆ, ಸಮುದ್ರ ಹಡಗು ಮಾರ್ಗಗಳಲ್ಲಿ ಉಂಟಾಗಿರುವ ಅಡಚಣೆಗಳು ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಇಳಿಕೆಯು ಅಲ್ಲಿನ ಆಡಳಿತಗಾರರಿಗೆ ಈಗಿರುವ ಹಣಕಾಸಿನ ಬದ್ಧತೆಗಳನ್ನು ಮರುಪರಿಶೀಲಿಸಲು ಪ್ರೇರೇಪಿಸಿದೆ ಎನ್ನಲಾಗಿದೆ. ಅಮೆರಿಕದಲ್ಲಿನ ಈಕ್ವಿಟಿಗಳು, ಬಾಂಡ್ಗಳು ಮತ್ತು ರಿಯಲ್ ಎಸ್ಟೇಟ್ ಸೇರಿ ವಿವಿಧ ಸ್ವತ್ತುಗಳಲ್ಲಿ ಗಲ್ಫ್ ಸಾರ್ವಭೌಮ ಸಂಪತ್ತು ನಿಧಿಗಳ ಒಟ್ಟಾರೆ ಹೂಡಿಕೆ ಅಂದಾಜು $2 ಟ್ರಿಲಿಯನ್ ಆಗಿದೆ. ಇದನ್ನು ಕೂಡಲೇ ಅಲ್ಲದಿದ್ದರೂ ಭವಿಷ್ಯದಲ್ಲಿ ಈ ಬಗ್ಗೆ ಮರು ಹೂಡಿಕೆ ಬಗ್ಗೆ ಚಿಂತಿಸಿವೆ ಎನ್ನಲಾಗುತ್ತಿದ್ದು ಇದು ಅಮೆರಿಕಾಗೆ ದೊಡ್ಡ ಹೊಡೆತವಾಗಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ. ಇಸ್ರೇಲ್ ಜೊತೆಗೂಡಿ ಇರಾನ್ ಮಣಿಸಿ ಮಧ್ಯಪ್ರಾಚ್ಯದಲ್ಲಿ ಹಿಡಿತ ಸಾಧಿಸಲು ಹೊರಟಿರುವ ಟ್ರಂಪ್ ಆಡಳಿತಕ್ಕೆ ಗಲ್ಫ್ ದೇಶಗಳ ಚಿಂತನೆಯು ಭವಿಷ್ಯದಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.